ನೀರಿಗಿಲೆ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ನೀರಿಗೆ ನೈಗಿಲೆ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರ ನೊಸಲಿನ ನಮ್ಮ ಕೂಡಲ ಸಂಗನ ಶರಣರ ನೊಸಲಿನ ವಿಭೂತಿಯೇ ಶೃಂಗಾರ ನೀರಿಗೆ ನೈಗಿಲೆ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ. ಇದು ಬಸವಣ್ಣವರ ವಚನ. ಈ ವಚನದಲ್ಲಿ ನೀರಿಗೆ ನೈಗಿಲಿ ಶೃಂಗಾರ, ನೀರಿನೊಳಗೆ ಕೆಸರಲ್ಲಿರ್ತಕ್ಕಂಥ ಕಮಲ ಯಾವ ರೀತಿ ಹೊಳಿತಾ ಇರುತ್ತೆ ಆ ರೀತಿ ಭಸ್ಮವನ್ನು ಧರಿಸಿದಾಗ ನಿಮ್ಮ ಹಣೆಯಲ್ಲಿ ಆ ರೀತಿ ಬರುತ್ತೆ. ನೋಡಿ, ನಮ್ಮ ಮೌಲ್ಯ ಧರಿಸಿರೋಂಥ ಇದ್ರು ಅಕ್ಕ ಮಹಾದೇವಿ, ಶಿವಶರಣೆ ಅಕ್ಕ ಮಹಾದೇವಿ ಮನದಲ್ಲಿ ಯಾವ ರೀತಿ ಹೊಳಿತಾ ಇದೆ ಆ ರೀತಿ ಈಗ ಭಸ್ಮ ಹೊಳಿತಾ ಇದೆ ನಮ್ಮ ಮೌಲ್ಯ ಮಾಡ್ತಿರ್ತಕ್ಕಂಥದ್ದು. ಹಂಗ ನಾರಿಗೆ ಗುಣವೇ ಶೃಂಗಾರ, ಅವಳ ಗುಣ ಭಸ್ಮ ಧರಿಸಿ ಒಳ್ಳೆ ರುದ್ರಾಕ್ಷಿ ಧರಿಸಿ ಇಲ್ಲಿ ಅಂಗದ ಮೇಲೆ ಲಿಂಗವನ್ನ ಇಟ್ಟುಕೊಂಡು ನಡೀತಾ ಇದ್ರೆ ಅವಳು ಒಬ್ಬ ಶಿವಶರಣೆ ಆದಂತ ಅಕ್ಕ ನಾಗಮ್ಮನವರಾಗಬಹುದು, ನೀಲಾಂಬಿಕೆ ಆಗಬರ್ಬೋದು, ಅಕ್ಕ ಮಹಾದೇವಿ ಆಗಿರ್ಬೋದು, ದುಗ್ಗಳಾದೇವಿ ಆಗಿರ್ಬೋದು. ಇಂಥ ಮಹಾಶರಣರು ಭಸ್ಮದಲ್ಲಿ ಒಂದು ಕಳೆ ಇರ್ತಕ್ಕಂಥದ್ದು. ಅದರಲ್ಲಿ ಭಸ್ಮವನ್ನು ಧರಿಸಿದ್ರು ಭವರೋಗಗಳು ಕಳೆಯುವಂತ ಕಾಲ ಬರ್ತದೆ ಅಂತ ಬಸವಣ್ಣವರು ಬರೆದಿದ್ದಾರೆ. ಆ ಭಸ್ಮದಿಂದಲೂ ಮಹಾ ರೋಗಗಳು ಕಳೆಯುವಂತಹದ್ದು. ವಿಭೂತಿಯ ಧರಿಸಿದೊಡೆ ಭವಭಂಗಗಳು ಅಳಿಯುವುದು, ಭಸ್ಮವ ಧರಿಸಿದೊಡೆ ಭವನಾಶವಾಗುವುದು ಎನ್ನ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಈ ರೀತಿ ವಚನವನ್ನ ಬರೆದಿದ್ದಾರೆ. ಆದ್ರಿಂದ ನೀರಿಗೆ ನೈಗಿಲಿ ಶೃಂಗಾರ ಅಂದ್ರೆ ನೀರಿನೊಳಗಿರ್ತಕ್ಕಂಥ ಕೆಸರಿನಲ್ಲಿರ್ತಕ್ಕಂಥ ಕಮಲ, ತಾವರೆ ಹೂ ಅಂತೀವಿ, ಕಮಲ ಅಂತೀವಿ. ಅವ್ರು ಯಾವ ರೀತಿ ಹೊಳಿತದೆ ಆ ರೀತಿಯಲ್ಲಿ ಭಸ್ಮವನ್ನು ಧರಿಸಿದಾಗ ನಮ್ಮ ಪುರುಷರಾಗಬಹುದು, ಮಹಿಳೆಯರಾಗಿರ್ಬೋದು, ಭಸ್ಮವನ್ನು ಧರಿಸಿದ್ರೆ ಆ ಮುಖದಲ್ಲಿ ಕಳೆಯುವಂತಕ್ಕಂಥದ್ದು, ಶಿವಕಳೆ ಬರ್ತಕ್ಕಂಥದ್ದು. ಇದರಿಂದ ನೀರಿಗೆ ನೈಗಿಲಿ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ. ಗಗನದಲ್ಲಿ ಯಾವ ರೀತಿ ಪೌರ್ಣಿಮೆ ದಿವಸ, ಹುಣ್ಣಿಮೆ ದಿವಸ ಚಂದ್ರ ಬಂದ್ರೆ ಯಾವ ರೀತಿ ಭೂಮಿಗೆ ಬೆಳಕನ್ನು ಕೊಡುತ್ತೆ, ಹಂಗ ನಿಮ್ಮ ಮುಖದಲ್ಲಿ ಆ ರೀತಿ ಬೆಳಕನ್ನು ಕೊಡ್ತಕ್ಕಂಥದ್ದು ಅನ್ನೋದಕ್ಕ ಈ ವಚನ ಸಾಹಿತ್ಯವನ್ನ ಬರೆದವರು ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಬರೆದವ್ರೆ. ಇದರಿಂದ ತಾವೆಲ್ಲರೂ ಈ ವಚನ ಪಾಲಿಸ್ತಾ ಅಂಗದ ಮೇಲೆ ಲಿಂಗವಿಟ್ಟು